ಮತ್ತು ಇದು ಬಂದು ಇದು ನೋಡಿ, ಇದು ಪೆಪ್ಪರ್ ಸ್ಪ್ರೇ ಗನ್. ಇದಕ್ಕೆ 3000 ರುಪೀಸು. ಇದನ್ನು ನೀವು ಇಲ್ಲೊಂದು ಬಟನ್ ಇದೆ ನೋಡಿ, ಇದು ಲ್ಯಾನ್ಸ್ ಬರುತ್ತೆ, ಅದು ಸ್ವಲ್ಪ ಹಿಂಸೆ. ಇದಾದರೆ ತುಂಬ ಈಸಿ ಆಗುತ್ತೆ ನೋಡಿ. ಈಗ ಈ ಬಟನ್ ಇದೆಯಲ್ಲ, ಇದನ್ನು ಕೆಳಗೆ ಮಾಡ್ಕೊಂಡ್ರೆ ಫುಲ್ ಸ್ಪ್ರೆಡ್ಡಾಗಿ ಹೋಗುತ್ತೆ ನೋಡಿ. ಅಂದರೆ ಈಗ ಹತ್ತಿರದಲ್ಲೆಲ್ಲ ಹೊಡಿತೀವಲ್ಲ, ಅವಾಗ ನಿಮಗೆ ಗರಿಗೆ ಪೆಟ್ಟು ಬೀಳಲ್ಲ ಇದು. ಅದನ್ನು ಸ್ವಲ್ಪ ಮೀಡಿಯಮ್ ಇಟ್ಕೊಂಡ್ರೆ ಸ್ವಲ್ಪ ಸ್ಪ್ರೆಡ್ಡು ವಿತ್ತು ಹೈಟು ಹೋಗುತ್ತೆ ನೋಡಿ, ಆರಾಮ್ಸೆ ಹೋಗುತ್ತೆ. ಒಂದು ಕರೆಕ್ಟ್ ಇದು ನಿಪ್ಪಲ್ ಇದೆಯಲ್ಲ, ಇದು ನಿಪ್ಪಲ್ ಬಂದುಬಿಟ್ಟು ಸ್ವಲ್ಪ ಸಣ್ಣ ಇದೆ. ಸ್ವಲ್ಪ ದೊಡ್ಡ ನಿಪ್ಪಲ್ ಆದರೆ ನಿಮಗೆ ಒಂದು 40 ಅಡಿಗಿಂತ ಮೇಲೆ ಹೋಗುತ್ತೆ. 40 ಅಡಿ ಮುಟ್ಟುತ್ತೆ ನೋಡಿ. ಆಮೇಲೆ 30 ಅಡಿ ಹೋಗುತ್ತೆ, ಗಾಳಿ ಇಲ್ಲ ಅಂದರೆ 30 ಅಡಿ ಮುಟ್ಟುತ್ತೆ ನೋಡಿ. ನಾವು ಒಂದು ಬ್ಯಾರ್ಲಿಗೆ 3 kg ಸುಣ್ಣ ಮತ್ತು 2 kg ಮೈಲ್ತುತ್ತು ಹಾಕ್ತೀವಿ. ಮತ್ತು ನಿಮಗೆ ಬಡ್ಡೆಗೂ ಹಿಡಿದ್ರೆ ಒಳ್ಳೆಯದು, ಯಾವುದೇ ಒಂದು ಇದು ಬರೋಲ್ಲ, ಕ್ರಿಮಿಕೀಟ ಎಲ್ಲ ಇದ್ದರೆ ಹೋಗುತ್ತೆ. ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಿಡಿದ್ರೆ ಚೆನ್ನಾಗಿ ಎಲ್ಲ ಕಡೆ ನೆನೆಯುತ್ತೆ. ಮತ್ತು ನೀವು ಮೆಣಸಿಗೆ ಅಡಿಯಿಂದ ಹಿಡಿಬೇಕು, ಎಲೆ ಅಡಿ ತಾಗಿದ್ರೆ ಒಳ್ಳೆಯದು. ನೆನಿಬೇಕು ನೋಡಿ, ಹಿಂಗೆ ಬಿಡಬೇಕು ಹಿಂಗೆ ಅಷ್ಟು. ನಾವಿದು ಹೊಡಿತಿರೋದು ಈಗ 2ನೇ ರೌಂಡು. ಬೇಸಿಗೆ ಅಡಿಯೋಷ್ಟೊತ್ತಿಗೆ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ರೌಂಡ್ ಹೊಡೆದ್ರೆ ಒಂದು 4 kg ಸುಣ್ಣ ಹಾಕಿ ಭಾರಿ ಒಳ್ಳೆಯದು, ಯಾವುದೇ ಕಾಯಿಲೆ ಬರೋಲ್ಲ. ಮೈತುತ್ತು ಸುಣ್ಣನೇ ತುಂಬ ಇಂಪಾರ್ಟೆಂಟು, ಮೆಣಸಿಗೆ ತುಂಬ ಇಂಪಾರ್ಟೆಂಟ್. ಅದು ಮೈತುತ್ತು ಸುಣ್ಣನೇ ಸಿಕ್ಕಾಪಟ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಈಗ ನೀವು ಸಣ್ಣ ಬೀಳು ನೋಡ್ತಿದ್ದೀರಿ ನೋಡಿ, ಇದಕ್ಕೆಲ್ಲ ನೀವು ಈ ಥರ ಸ್ಪ್ರೆಡ್ಡಾಗಿ ಹೊಡಿಬೋದು. ಇಲ್ಲ ಅಂದರೆ ಅದರಲ್ಲಿ ಬೇರೆ ಲ್ಯಾನ್ಸ್ ಆದರೆ ಕಿತ್ಕೊಂಡೇ ಹೋಗುತ್ತೆ, ಜೋರಿಂದ ಹೊಡಿಬೇಕಾಯ್ತು ನೋಡಿ. ಇದು ಚೆನ್ನಾಗಿ ನೆನೀತು ನೋಡಿ. ಬಡ್ಡೆ ಬೇಕಾದ್ರೆ ಹಿಡಿಬೋದು, ಬಡ್ಡೆಗೆ ಏನು ಬೀಳಲ್ಲ. ಮತ್ತು ಇದರಲ್ಲಿ ಈಗ ಎಳ್ತು ಗರಿ ಇರುತ್ತೆ, ನೀವು ಫಸ್ಟ್ ರೌಂಡ್ ಹೊಡೆಯೋಷ್ಟೊತ್ತಿಗೆ ಎಳ್ತು ಗರಿ ಇರುತ್ತೆ. ಇವಾಗಾದರೆ ಸ್ವಲ್ಪ ಗರಿ ಎಲ್ಲ ಬಲ್ತಿದ್ದಾವೆ. ಫಸ್ಟ್ನೇ ರೌಂಡ್ ಆದರೆ ಎಳ್ತು ಗರಿ ಇರುತ್ತೆ, ಅವಾಗ ಅದು ಎಳ್ತು ಗರಿ ಎಲ್ಲ ಕಿತ್ಕೊಂಡೇ ಹೋಗ್ಬಿಡುತ್ತೆ, ಉಳಿಯೋದೇ ಇಲ್ಲ. ನಾವು ವರ್ಷಕ್ಕೆ 2 ರಿಂದ 3 ರೌಂಡ್ ಹೊಡಿತೀವಿ ಮೈಲ್ತುತ್ತು ಸುಣ್ಣ. ಇವಾಗ ಇದು ನಮ್ಮದು 2ನೇ ರೌಂಡು. 3 kg ಸುಣ್ಣ ಮತ್ತು 2 kg ಮೈಲ್ತುತ್ತು ಹಾಕಿದ್ದೀವಿ. ಕೊಂಡಡಿ ಸರ್ದು ಮೈಲ್ತುತ್ತು ಮತ್ತು ನಂದಿ ಗೋಲ್ಡ್ ಅವ್ರದ್ದು ಸುಣ್ಣ ಹಾಕಿದ್ದೀವಿ. 3 kg ಸುಣ್ಣ ಹಾಕಿದ್ದೀವಿ. ಲಾಸ್ಟ್ನೇ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾದರೂ ಇನ್ನೊಂದು ರೌಂಡ್ ಸ್ಪ್ರೇ ಮಾಡ್ತೀನಂದರೆ 4 kg ಹಾಕಿದ್ರೆ ಒಳ್ಳೇದು. ಯಾಕಂದರೆ ಬೇಸಿಗೆಯಲ್ಲಿ ನಿಮಗೆ ಬೀಳು ಬಾಡಲ್ಲ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಯಾವುದೇ ಕೂಡ ರೋಗ ಬರಲ್ಲ. ಬೇಕಾದರೆ ನೀವು ಒಂದು ಸರಿ ಹೊಡೆದು ನೋಡಿ. ಮತ್ತು ನಾವು ಗಮ್ ಹಾಕೋದು 200 ಲೀಟರಿಗೆ 80 ml ಸಾಕು. ಅಲ್ಲಿ ಇದರಲ್ಲಿ ರೆಫರ್ ಮಾಡಿದ್ದಾರೆ ಅವರೇ, ಹಾಗಾಗಿ ನಾವು ಅಷ್ಟೇ ಹೊಡಿತೀವಿ. ಯಾಕಂದರೆ ಇವಾಗ ಬಿಸಿಲಿದೆಯಲ್ವ, ಭಾರಿ ಮಳೆ ಇಲ್ಲಲ್ಲ, ಸ್ವಲ್ಪ ಕಮ್ಮಿ ಹಾಕಿದರೂ ನಡೆಯುತ್ತೆ. ಒಳ್ಳೆ ಕ್ಲೈಮೇಟ್ ಚೆನ್ನಾಗಿದೆ ಸ್ಪ್ರೇಗೆಲ್ಲ, ಫುಲ್ ಬಿಸಿಲು ಇವತ್ತು.